ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ಪೊಲೀಸ್ ಠಾಣೆ ಆವರಣದಲ್ಲಿ ಡ್ಯೂಟಿ ಮುಗಿಸಿ ವಿಶ್ರಾಂತಿ ಪಡೆಯುವ ಕೊಠಡಿಯಲ್ಲೇ ಅದೇ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸಾವಿಗೆ ಶರಣಾಗಿದ್ದಾನೆ. ಮೃತ ವ್ಯಕ್ತಿ 48 ವರ್ಷದ ರಾಜಶೇಖರ್ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮುಗಿಸಿ ರೆಸ್ಟ್ ರೂಮಿಗೆ ಸೇರಿದ್ದ. ರಾಜಶೇಖರ್ ರಮ್ಮಿ ಸರ್ಕಲ್ನಲ್ಲಿ ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಹಣ ಕಳೆದುಕೊಂಡು ಚಿಂತೆಗೊಳಗಾಗಿದ್ದ. ಅದಕ್ಕಾಗಿ ಮನನೊಂದು ಸಾವಿನ ಕದ ತಟ್ಟಿದ್ದಾನೆ ಎನ್ನಲಾಗಿದ್ದು, ಈತ ಶಿಡ್ಲಘಟ್ಟ ತಾಲೂಕು ವಾಸಿ ಎನ್ನಲಾಗಿದೆ. ಶೇಖರ್ ಅವರು ಹೆಂಗೆ ಮಾಡಿಕೊಂಡು ಸುಸೈಡ್ ಮಾಡಿಬಿಟ್ಟಿದ್ದಾರೆ. ನಾವು ಕೂಡ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಭೇಟಿ ಮಾಡಿ ಎಲ್ಲ ಪ್ರೊಸೀಜರ್ ವಗೇರ ಚೆಕ್ ಮಾಡಿದ್ದೀವಿ. ಮತ್ತು ನಮ್ಮ ಸೋಕು ಟೀಮ್ ವಗೇರ ಕೂಡ ಅಲ್ಲಿ ಹೋಗಿ ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡಿದ್ದೀವಿ. ಬೇಸಿಕ್ಲಿ ಅವರು ಲಾಸ್ಟ್ 3 ವರ್ಷದಿಂದ ಮಂಚೇನಹಳ್ಳಿಯಲ್ಲಿ ಅವ್ರದ್ದು ಡ್ಯೂಟಿ ಇತ್ತು. ಬಟ್ ಅವ್ರದ್ದು ನೇಟಿವ್ ಪ್ಲೇಸ್ ಶಿಡ್ಲಘಟ್ಟ ತಾಲೂಕಲ್ಲಿ ಇದೆ. ನಿನ್ನೆ ಅವರು ಈವ್ನಿಂಗ್ ವರಿವೆಂದು ರೂರಲ್ ಲಿಮಿಟ್ಸಲ್ಲಿ ಉದ್ಗೂರು ಬಂದೋಬಸ್ತ್ ಜಾತ್ರಾ ಬಂದೋಬಸ್ತ್ ಮಾಡ್ತಾ ಇದೆ, ಅಲ್ಲಿ ಡ್ಯೂಟಿ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ. ಆಮೇಲೆ ಮನೆಯಿಂದ ಬೆಳಿಗ್ಗೆ 7:38 ಟೈಮಲ್ಲಿ ಮನೆ ಬಿಟ್ಟು ವಾಪಸ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಈ ಥರ ಬಂದಿದ್ದಾರೆ. ಬಟ್ ಈ ಥರ ಆದಮೇಲೆ ಮಂಚೇನಹಳ್ಳಿಯಲ್ಲಿ ಈ ಥರ ಬಂದು ಅರೌಂಡ್ 11:30 ನಮಗೆ ಮಾಹಿತಿ ಬಂದಿದೆ ಈ ಥರ ಆಗಿದೆ. ಅವರು ಹೋಗಿ ಅಲ್ಲಿ ಹ್ಯಾಂಗಿಂಗ್ ಮಾಡಿಕೊಂಡು ಸುಸೈಡ್ ಮಾಡಿದ್ದಾರೆ. ಇನ್ನು ಬೆಟ್ಟಿಂಗ್ನಲ್ಲಿ ಹಣ ಕಳೆದುಕೊಂಡು ಜೀವನದಲ್ಲಿ ಜಿಗುಪ್ಸೆಗೊಂಡು ಸಾವಿಗೆ ಶರಣಾಗೋರಿಗೆ, ಪ್ರೀತಿ ಪ್ರೇಮದ ಬೆಲೆಗೆ ಬಿದ್ದು ಜೀವ ಕಳೆದುಕೊಳ್ಳೋರಿಗೆ, ಜಮೀನು ಗಲಾಟೆ, ಮನೆ ಸಂಪತ್ತಿಗಾಗಿ ಜಗಳ ಮಾಡಿ ಸಾವಿನ ಕದ ತಟ್ಟೋರಿಗೆ ಬುದ್ಧಿ ಹೇಳಬೇಕಾದ ಪೊಲೀಸರೇ ಸಾವಿಗೀಡಾದ್ರೆ ಬೇಲಿಯೇ ಎದ್ದು ಹೊಲ ಮೇಯಿತು ಅನ್ನುವಂತಾಗಿದೆ. ಇನ್ನು ರಾಜಶೇಖರ್ ಸಾವಿಗೆ ನಿಜವಾದ ಕಾರಣ ಏನು ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಬೀಳಬೇಕಾಗಿದೆ. ರಾಜಶೇಖರ್ ಸಾವಿನ ಸುದ್ದಿ ಗೊತ್ತಾಗುತ್ತಿದ್ದಂತೆ ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಮಗೆ ಕೂಡ ಇನ್ಫಾರ್ಮೇಷನ್ ಬಂದಿದೆ. ನಾವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿದ್ದೀವಿ. ಅವರಿಗೆ ಏನಾದರೂ ತುಂಬ ಸಾಲ ಇತ್ತು, ಅವ್ರ ಮೇಲೆ ಏನಾದರೂ ಜಾಸ್ತಿ ದುಡ್ಡು ಈ ಥರ ಎಡಿಕ್ಷನ್ ಥರ ಆಯಿತು, ಅವರಿಗೆ ಆನ್ಲೈನ್ ಗ್ಯಾಮ್ಲಿಂಗ್ ವಗೇರ ಆಡ್ತಾಯಿತ್ತು ಅವರು. ಈ ಥರ ನಮ್ಮ ಗಮನಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ದಾರೆ. ಮತ್ತು ನಾವು ಕೂಡ ಚೆಕ್ ಮಾಡಿದ್ದೀವಿ. ಬಟ್ ಈ ಥರ ನಮಗೆ ಹಿರಿಯ ಅಧಿಕಾರಿಗಳಿಗೆ ಯಾವುದು ಫ್ಯಾಮಿಲಿ ಮೆಂಬರ್ಸ್ ಮೊದಲೇ ಈ ಥರದ್ದು ಮಾಹಿತಿ ಕೊಡಲಿಲ್ಲ. ಬಟ್ ಈಗ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ನಾವು ಆ ಎಲ್ಲ ವಿಚಾರ ಚೆಕ್ ಮಾಡ್ತೀವಿ. ಎಷ್ಟು ಸಾಲ ತಗೊಂಡಿದ್ದಾರೆ ಅಥವಾ ಎಷ್ಟು ದುಡ್ಡು ಈ ಥರ ಅವರು ಗ್ಯಾಮ್ಲಿಂಗಲ್ಲಿ ವೇಸ್ಟ್ ಮಾಡ್ಕೊಂಡಿದ್ದಾರೆ, ಆನ್ಲೈನ್ ಬ್ಯಾಟಿಂಗಲ್ಲಿ ಇಟ್ಟು ಬಂದಿದ್ದಾರೆ. ಅವರು ಒಬ್ಬರೇ ಇತ್ತು ಅಜಯ್, ಅವ್ರದ್ದು ಫ್ಯಾಮಿಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಅವ್ರದ್ದು ಸ್ವಂತ ಊರಿದೆ, ಅಲ್ಲಿ ಇದ್ದಾರೆ. ಮಕ್ಕಳು ಅಲ್ಲಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಅದು ಇದೇ ಬ್ಯಾರೆಕ್ ಥರ ಯೂಸ್ ಮಾಡ್ತಾ ಇದ್ದಾರೆ. ರೆಸ್ಟ್ ರೂಮ್ ಥರ ಯೂಸ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಸೊ ಬೇರೆ ಸಿಬ್ಬಂದಿ ವಗೇರ ಕೂಡ ಏನೋ ನೈಟ್ ಡ್ಯೂಟಿ ವಗೇರ ಆಗಿದೆ ಅಥವಾ ಸುಮಾರು ಜನ ಅಪ್ ಡೌನ್ ವಗೇರ ಮಾಡ್ತಾರೆ, ಅವರು ಯೂಸ್ ಮಾಡ್ತಾ ಇದ್ದಾರೆ ಆ ಪ್ಲೇಸ್. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.